ಮದರ್ ಇಂಡಿಯಾ ಜೊತೆ ತಣ್ಣಗಾಗ್ಲಿಲ್ವಾ ದರ್ಶನ್ ಮುನಿಸು? ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಗೈರಾಗ್ತಾರಾ ಅಂತ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಹೀಗಾಗಿ ದರ್ಶನ್ ಈ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಇಲ್ವೋ ಅನ್ನೋದೇ ಇನ್ನೂ ಡೌಟ್. ಯಾಕೆಂದ್ರೆ ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಕುಟುಂಬಸ್ಥರಿಗೆ ಮತ್ತು ಆಪ್ತ ವಲಯದವರಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿದೆ. ಅಂಬಿ ಮೊಮ್ಮಗನಿಗೆ ರಾಣಾ ಅಮರ್ ಅಂತ ನಾಮಕರಣ ಮಾಡಲಾಗಿರೋದು. ಇತ್ತೀಚೆಗೆ ಇನ್ಸ್ಟಾದಲ್ಲಿ ಸುಮಲತಾರ ಅನ್ಫಾಲೋ ಮಾಡಿದ್ರು ದರ್ಶನ್. ಸುಮಲತಾ ಅವರನ್ನ ಸೇರಿದಂತೆ ಒಟ್ಟು 6 ಜನರನ್ನು ಕೂಡ ಅನ್ಫಾಲೋ ಮಾಡಿದ್ರು. ಅವರ ಪೇಜ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 0 ಫಾಲೋವಿಂಗ್ ಅಂತ. ಅನ್ಫಾಲೋ ಬೆನ್ನಲ್ಲೇ ಮಾರ್ಮಿಕವಾಗಿ ಸುಮಲತಾ ಅವರು ಪೋಸ್ಟ್ ಹಾಕಿದ್ರು. ಅಂದ್ರೆ ಯಾರ್ಯಾರು ಪಶ್ಚಾತ್ತಾಪ ಪಡಲ್ವೋ, ಯಾರ್ಯಾರು ಜನರಿಗೆ ನೋವು ಕೊಡ್ತಾರೋ ಅಂಥವ್ರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅನ್ನೋ ರೀತಿಯಾಗಿ ಪೋಸ್ಟ್ ಹಾಕಿದ್ರು. ಅದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿತ್ತು. ಇವರಿಬ್ಬರ ಮಧ್ಯೆ ಕೂಡ ತಾಯಿ ಮಗನ ಸಂಬಂಧ ಏನಿತ್ತು, ಆ ಸಂಬಂಧ ಹಳಸೋಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ರೈಸ್ ಆಗಿದ್ವು. ಬಟ್ ಸುಮಲತಾ ಅವರು ಮಾತ್ರ ನನಗೆ ಈಗಲೂ ದರ್ಶನ್ ಮಗ ಇದ್ದಂತೆಯೇ, ನಮ್ಮಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ ಅಂತ ಹೇಳಿದರು. ಬಟ್ ಈಗ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಕಾರ್ಯಕ್ರಮ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ಹಾಗಾದರೆ ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರಿಗೆ ಆಹ್ವಾನ ಹೋಗಿಲ್ವಾ? ದರ್ಶನ್ ಅವರು ನೋಡಿದರೆ ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲ್ವಾ ಅಂತ. ಅಟೆಂಡ್ ಆಗಿಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ತಾಯಿ ಮಗನ ಸಂಬಂಧ ಹಳಸಿದೆಯಾ ಅನ್ನುವಂಥ ಪ್ರಶ್ನೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಅನುಮಾನಗಳೀಗ ಹುಟ್ಕೊಂಡಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್. ಈಗಾಗಲೇ ಇತ್ತೀಚೆಗಷ್ಟೇ ಸುಮಲತಾ ಅವರು ಕೂಡ ಹೇಳಿದ್ರು, ನಮ್ಮ ಇಬ್ಬರ ಮಧ್ಯೆ ಇರುವಂಥ ತಾಯಿ ಮಗನ ಸಂಬಂಧಕ್ಕೆ ಇನ್ಸ್ಟಾ ಅಥವಾ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಿಂದ ಆ ರೆಸ್ಪಾನ್ಸ್ ಸಿಗಬೇಕು ಅನ್ನುವಂಥದ್ದು ಏನಿಲ್ಲ, ಅದರಿಂದ ಜಡ್ಜ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಮನೇಲಿ ಯಾವ ಕಾರ್ಯಕ್ರಮ ಆದರೂ ಕೂಡ ದರ್ಶನ್ ಬಂದೇ ಬರ್ತಾರೆ, ಮನೆ ಮಗ ಅಂತ ಹೇಳ್ತಾ ಇದ್ರು ಹಿಂದೆ ಕೂಡ. ಬಟ್ ಇವತ್ತಿನ ಮೊಮ್ಮಗನ ನಾಮಕರಣ ಕಾರ್ಯಕ್ರಮದಲ್ಲಿ ದರ್ಶನ್ ಬರ್ತಾರಾ ಬರಲ್ವಾ? ಅವರಿಬ್ಬರ ಮಧ್ಯೆ ಇದ್ದಂತ ಮುನಿಸು ಶಮನ ಆಗಿದೆಯಾ ಇಲ್ವಾ? ಸೌಖ್ಯ, ನೀವು ಹೇಳಿದಾಗೆ ಏನು ಕಳೆದ ಕೆಲ ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅದು ಈ ಮದರ್ ಇಂಡಿಯಾ ಮತ್ತು ದರ್ಶನ್ ಅವರ ನಡುವೆ ಉಂಟಾಗಿರ್ತಕ್ಕಂಥ ಬಿರುಕು ನಿಜವಾ ಅಥವಾ ಸುಳ್ಳ ಅಂತಕ್ಕಂಥ ಚರ್ಚೆ ಸಾಕಷ್ಟು ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಕೂಡ ಒಂದಷ್ಟು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ನಮ್ಮಿಬ್ಬರ ಮಧ್ಯೆ ಯಾರೇ ಬಂದ್ರು ಕೂಡ ನಾವೇನು ಸಮಸ್ಯೆ ಆಗೋದಿಲ್ಲ, ತಾಯಿ ಮಗನ ಸಂಬಂಧಕ್ಕೆ ಯಾವತ್ತು ಏನು ಕಳಂಕ ಬರೋದಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಾಯಿ ಮಗನ ಸಂಬಂಧವನ್ನ ಜಡ್ಜ್ ಮಾಡೋ ಅಂತ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಇವತ್ತು ಅಭಿಷೇಕ್ ಅಂಬರೀಶ್ ಅವರ ಮಗನ ನಾಮಕರಣವನ್ನ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಬರ್ತಾರಾ ಬರಲ್ವಾ ಅನ್ನೋಂತಕ್ಕಂಥ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ನೀವು ಹೇಳಿದಾಗಲೇ ದರ್ಶನ್ ಅವರು ಈಗಾಗಲೇ ಡೆವಿಲ್ ಸಿನಿಮಾವನ್ನ ಒಂದು ಹಂತದಲ್ಲಿ ಮುಗಿಸಿ ಇವತ್ತು ಫುಲ್ ರೆಸ್ಟ್ ಅಲ್ಲಿ ಇದ್ದಾರೆ. ಇವತ್ತು ಯಾವುದೇ ರೀತಿಯಾದಂತ ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಇಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಾರಾ ಬರಲ್ವಾ ಅಂತ ಚರ್ಚೆಗಳು ಸ್ಟಾರ್ಟ್ ಆದಾಗ ಒಂದಷ್ಟು ಮೂಲಗಳ ಪ್ರಕಾರ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಬರೋದೇ ಇಲ್ಲ ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಈಗ ಅದು ನಿಜ ಆಗಿದೆ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಕೇವಲ ಅವರ ಕುಟುಂಬದ ಕೆಲ ಆಪ್ತರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದು. ದರ್ಶನ್ ಅವರಿಗೂ ಸಹ ಈ ಒಂದು ಆಹ್ವಾನ ಪತ್ರಿಕೆ ಹೋಗಿತ್ತು. ಇದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಆಗಮಿಸಿಲ್ಲ ಅಂತಕ್ಕಂಥ ಕ್ಲಾರಿಟಿ ಸಿಕ್ಕಿರುವಂತದ್ದು. ಜೊತೆಗೆ ಈ ಒಂದು ರಾಣಾ ಅಭಿಷೇಕ್ ಅವರ ಮಗನಿಗೆ ರಾಣಾ ಅಮರ್ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ. ಯಾಕಂತಂದ್ರೆ ಅಂಬರೀಶ್ ಅವರಿಗೆ ಮೊದಲನೇ ಹೆಸರು ಅಮರನಾಥ್ ಆಗಿತ್ತು. ಅಭಿಷೇಕ್ ಅವರು ಕೂಡ ಅಭಿಷೇಕ್ ಅಂಬರೀಶ್ ಅಂತಕ್ಕಂಥ ಹೆಸರನ್ನು ಬಂತು. ಈಗ ತಮ್ಮ ಅಂಬರೀಶ್ ಕುಟುಂಬದ 3ನೇ ತಲೆಮಾರಿನ ಒಂದು ಕುಡಿಗೆ ರಾಣಾ ಅಮರನಾಥ್ ಹೆಸರಿಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಸೀಕ್ರೆಟ್ ಆಗಿ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರೈವೇಟ್ ವ್ಯಕ್ತಿಗಳಿಗೆ ಆಹ್ವಾನವನ್ನ ಕೊಡದೆ ಕೇವಲ ತಮಗೆ ಆಪ್ತರಾಗಿದ್ದಂತ ವ್ಯಕ್ತಿಗಳಿಗಷ್ಟೇ ಆಹ್ವಾನವನ್ನು ಕೊಟ್ಟು ಒಂದು ನಾಮಕರಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿಯ ದರ್ಶನ್ ಅವರು ಒಂದ್ ವೇಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇ ಆಗಿದ್ದಲ್ಲಿ, ಒಂದ್ ವೇಳೆ ಬಂದಿದ್ರೆ ಎಲ್ಲಾ ಅನುಮಾನಗಳಿಗೆ, ಊಹಾಪೋಹಗಳಿಗೆ, ಒಂದಷ್ಟು ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡಬಹುದಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲ್ದೇ ಇಲ್ದಿರೋದ್ರಿಂದ ಇಷ್ಟು ದಿವಸ ಏನು ಚರ್ಚೆ ನಡೀತಾ ಇತ್ತು ಅವೆಲ್ಲವೂ ಕೂಡ ಬಹುತೇಕ ನಿಜ. ಅವರಿಬ್ಬರ ಮಧ್ಯೆ ಸಂಬಂಧಗಳು ಅಳಿಸಿದೆ, ಒಂದಷ್ಟು ಸಮಸ್ಯೆಗಳು ಉದ್ಭವವಾಗಿದೆ. ಏನು ತಾವು ಜೈಲಲ್ಲಿದ್ದಾಗ ದರ್ಶನ್ ಅವರ ನೋಡ್ಲಿಕ್ಕೆ ಬರದೇ ಇರ್ಬೋದಾಗಿರ್ಬೋದು, ಅಥವಾ ಅವ್ರನ್ನ ಹೊರಗಡೆ ಕರೆ ತರಲೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನ ತೆಗೆದುಕೊಳ್ಳದಾಗಿರ್ಬೋದು. ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಒಂದು ದರ್ಶನ್ ಅವರಿಗೆ ಬೇಸರ ಉಂಟಾಗಿರಬಹುದು ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಆಗಮಿಸಿಲ್ಲ ಅಂತಕ್ಕಂಥದ್ದು ಮೊದಲ ಮೇಲ್ನೋಟ ಕಾಣ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.
ಅಲ್ಲಿಗೆ ದರ್ಶನ್ ಅವರು ಸುಮಲತಾ ಅವರ ಮೊಮ್ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಯ್ತು. ಅವರ ಮಧ್ಯೆ ಇರುವಂತ ತಾಯಿ ಮಗನ ಸಂಬಂಧ ಇದೆಯೋ ಬಿಟ್ಟಿದೆಯೋ ಅದು ಸೆಕೆಂಡ್ರಿ. ಬಟ್ ಇವತ್ತು ಅವ್ರ ಮನೇಲಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕೆ ದರ್ಶನ್ ಅವ್ರು ಹೋಗ್ತಾ ಇಲ್ಲ.